ಟೀಸರ್ ನೋಡಿದ್ವಿ, ಟ್ರೈಲರ್ ನೋಡಿದ್ವಿ, 2 ಹಾಡನ್ನ ನೋಡಿದ್ವಿ. ಹೇಗನ್ಸ್ತು ಅಂತ ಚಪ್ಪಾಳೆ ಮೂಲಕ ತಿಳಿಸ್ತೀವಿ. ದಯವಿಟ್ಟು ಸಿನಿಮಾಗೆ ಸಪೋರ್ಟ್ ಮಾಡಿ. ಬಹಳ ಜನ ಸಪೋರ್ಟರ್ಸ್ ಬಂದಿದ್ದೀರಾ. ನಿಮ್ಮ ಸ್ಟೇಟಸ್ಗೆ ಲಿಂಕ್ ಅನ್ನ ಹಾಕೊಂಡು ಬೇರೆಯವ್ರಿಗೂ ಪರಿಚಯ ಪಡಿಸಿ. ಉತ್ತರ ಕರ್ನಾಟಕದ ಮಕ್ಕಳು, ಒಂದಷ್ಟು ಪ್ರತಿಭೆಗಳು ಒಗ್ಗೂಡಿಕೊಂಡು ಒಂದು ಹೊಸ ಕಥೆಯನ್ನ ತೆಗೆದುಕೊಂಡು ಬಂದಿದ್ದಾರೆ ನಮ್ಮ ಮುಂದೆ. ಎಲ್ರಿಗೂ ಶುಭವಾಗ್ಲಿ. ಸಂಪೂರ್ಣ ಅಲೆಮಾರಿ ಈ ಬದುಕು ಟೀಮ್ಗೆ ಶುಭವಾಗ್ಲಿ ಅಂತ ಹಾರೈಸ್ತಾ, ಕಡಲ ಅಲಿ ಅಂತ ಸಾಂಗ್ ಅನ್ನು ನೋಡುವಾಗ, ಅಂದ್ರೆ ನಮ್ಮ ಟೈಟಲ್ ಟ್ರ್ಯಾಕ್ ನೋಡುವಾಗ ನನಗೆ ಅನ್ಸಿದ್ದು, ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳಾದಂಥವ್ರು ಅವರ ಇಂಟರ್ವ್ಯೂಸ್ ಅಲ್ಲಿ ಹೇಳ್ತಾರೆ, ನಾನು ತುಂಬಾ ಸ್ಕ್ರಾಚ್ ಇಂದ ಬೆಳೆದೆ, ನಾನು ಫುಟ್ಪಾತ್ ಅಲ್ಲಿ ಮಲಗಿದ್ದೆ ಅಂತ. ಸಕ್ಸಸ್ ಆದ್ಮೇಲೆ ಮಾತ್ರ ನಮ್ಮ ಕಷ್ಟದ ಕಥೆಗಳಿಗೆ ಒಂದು ಅರ್ಥ ಸಿಗತ್ತೆ. ಇಲ್ಲಿದ್ರೆ ಅದಕ್ಕೊಂದು ಅರ್ಥನೇ ಇರೋದಿಲ್ಲ. ಎಲ್ಲರೂ ಕೂಡ ಕಷ್ಟಪಟ್ಟಿರ್ತಾರೆ, ಎಲ್ಲವೂ ಕೂಡ್ಕೊಂಡು ಬರಬೇಕು ಅಂತಾರಲ್ಲ, ಹಾಗೆ ಒಳ್ಳೇದಾಗ್ಲಿ ಬ್ರದರ್ಸ್ ಎಲ್ರಿಗೂ. ಮೊದಲಿಗೆ ವೇದಿಕೆಗೆ ಸುರೇಶ್ ಚಿಕ್ಕಣ್ಣ ಅವರು ವೇದಿಕೆಗೆ ಆಗಮಿಸಬೇಕು. ನಮ್ಮ ಸಿನಿಮಾ ತಂಡದವರನ್ನ ಈಗ ಬರಮಾಡ್ಕೊಳ್ಳೋ ಸಮಯ. ನಿರ್ಮಾಪಕರಾದಂತಹ ದಿವ್ಯ ಕುಮಾರ್ ಅವರನ್ನ ಬರಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ನಿರ್ದೇಶನ, ಈ 5 ಏನು ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ. ನಮ್ಮ ಸಿದ್ದು ಸಿ ಕಟ್ಟಿಮನಿ ಅವರು 2016ರಿಂದ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರುವಂಥದ್ದು. ಅವ್ರನ್ನ ಕೇಳಿದೆ, 3-4 ಜನ ಹೀರೋಸ್ ಅಂತ ಹಾಕಿದಿರಲ್ಲ, ಹೆಂಗೆ ಸರ್ ಅಂದ್ರೆ, ಒಂದ್ ರೀತಿ ಕತೆನೇ ಹೀರೋ ಅಂತ. ಎಸ್, ಶ್ರೀಧರ್ ಅಟವಿ ಅವರು ಹೀರೋ ಅಷ್ಟೇ ಅಲ್ಲ, ಸಂಕಲನಕಾರರು ಕೂಡ ಹೌದು ಈ ಒಂದು ಸಿನಿಮಾಗೆ. ಸಂದೀಪ್ ಅವರು ದಯವಿಟ್ಟು ಬರಬೇಕು ಸ್ಟೇಜ್ಗೆ. ರಾಘವೇಂದ್ರ ಕಟ್ಟಿಮನಿ ಅವರು, ರಾಘವೇಂದ್ರ ಕಟ್ಟಿಮನಿ. ತ್ಯಾಗರಾಜ್ ಸರ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ತ್ಯಾಗರಾಜ್ ಸರ್. ಸರ್ ಚೇರ್ಸ್ ಅಷ್ಟೇನಾ ಇರೋದು? ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಗುರು ಹಿರಿಯರಿಗೂ, ವೇದಿಕೆ ಮುಂಭಾಗ ಆಸನರಾಗಿರ್ತಕ್ಕಂಥ ಪತ್ರಕರ್ತರಿಗೂ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಅಲೆಮಾರಿ ಈ ಬದುಕು, ಈ ಒಂದು ಟೈಟ್ಲ್ ಏನು ಹೇಳುತ್ತೆ ಅಂದ್ರೆ, ಆ ಟೈಟ್ಲಲ್ಲೇ ಕಥೆಯ ಸಾರಾಂಶ ಇದೆ. ಅಲೆಮಾರಿ ಅಂದ್ರೆ ಒಂದು ಬದುಕನ್ನು ಕಟ್ಕೊಳ್ಳೋದಕ್ಕೆ, ಆ ಒಂದು ಬದುಕನ್ನು ಎಷ್ಟು ಪರದಾಡುತ್ತೆ ಅನ್ನೋದನ್ನೇ ಒಂದು ಸಿನಿಮಾ. ಹಳ್ಳಿಯಿಂದ ಸಿಟಿಗೆ ಬಂದು ಸಿಟಿಲಿ ಅವ್ರ ಬದುಕನ್ನು ಕಟ್ಕೊಳ್ಳೋದು ಹೇಗೆ, ಈ ಸಿಟಿಲಿ ಒಂದು ಬದುಕು ಕಟ್ಕೊಳ್ಳೋದು ಅಂದರೆ ಅಷ್ಟು ಸಾಮಾನ್ಯವಾದಂಥ ಒಂದು ಬದುಕು ಅಲ್ಲ ಇದು. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಹೋರಾಡ್ತಾ ಇರಬೇಕು. ನಾವು ಒಂದು ಮನೆಯಿಂದ ಹೊರಗಡೆ ಕಾಲಿಟ್ವಿ ಅಂದರೆ ಅದು ಎಷ್ಟು ಪರದಾಡುತ್ತೆ ಬದುಕು ಮತ್ತೆ ಅನ್ನೋದನ್ನ ಬದುಕೋಕ್ಕೋಸ್ಕರ ಒಂದು ಸಿನಿಮಾ ಇದು. ಇದರಲ್ಲಿ ಒಂದಿಷ್ಟು ಸ್ಮಗ್ಲಿಂಗ್ಸ್ ಇದೆ ಸಿನಿಮಾದಲ್ಲಿ. ಆಮೇಲೆ ಸ್ಮಗ್ಲಿಂಗ್ಸ್ನ ಎಷ್ಟು ನೀಟಾಗಿ ಎಲ್ಲರ ಮಕ್ಕಳ ಕೈಗೆ ತಲುಪ್ತಿದೆ ಅನ್ನೋದನ್ನು, ಆಮೇಲೆ ಮಕ್ಕಳು ಹೇಗೆ ಹಾಳಾಗ್ತಿದ್ದಾರೆ ಅನ್ನೋದಕ್ಕೆ ತಂದೆ ತಾಯಿ ಕೂಡ ಕಾರಣ ಅನ್ನೋದನ್ನ ಈ ಒಂದು ಸಿನಿಮಾದಲ್ಲಿ ನೀವು ನೋಡ್ಬೋದು. ಡ್ರಗ್ಸ್ ಈ ನಿಮ್ಮ ಪ್ರೀತಿ ಪ್ರೇಮ ಎಲ್ಲ ತೋರಿಸಿ ಒಂದು ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ನಡಿ ಮಾತು ಮುಗಿಸ್ತಾ. ನೆಕ್ಸ್ಟ್ ಮಂತ್ 15ನೇ ತಾರೀಕು ಸಿನಿಮಾ ಇದೆ. ಸೊ ದಯವಿಟ್ಟು ಎಲ್ಲರೂ ಸಿನಿಮಾಗೆ ಬನ್ನಿ, ಸಿನಿಮಾಗೆ ಸಪೋರ್ಟ್ ಮಾಡಿ, ಎಲ್ಲರೂ ನಮ್ಮನ್ನ ಅರಸಿ ಬೆಳೆಸಿ ಅಂತ ಬೇಡ್ಕೊಳ್ತೀನಿ ಎಲ್ಲರ ಹತ್ರ. ಎಲ್ರಿಗೂ ನಮಸ್ಕಾರ. ಸಿದ್ದು ನನ್ನ ಜೊತೆಗೆ ಈಗ ಆಲ್ರೆಡಿ 11ನೇ ವರ್ಷ ನನ್ನ ಜೊತೆಗೆ ಒಟ್ಟಿಗೆ ವರ್ಕ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅವನು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಬೇಕು ಅಂದಾಗ ಭಾಳ ಖುಷಿ ಆಯಿತು. ಇವತ್ತು ತೆರೆ ಮೇಲೆ ಈ ಥರ ಟೀಸರು ಟ್ರೈಲರ್ಲ್ಲ ನೋಡಿದಾಗ ಒಬ್ಬ ಅಣ್ಣನಾಗಿ ಅವನಿಗೆ ಒಳ್ಳೇದಾಗಲಿ ಅಂತ ನಾನು ಹಾರೈಸ್ತೀನಿ ಫಸ್ಟು. ಹಾಗೆ ಈ ಸಿನಿಮಾ ಅಲೆಮಾರಿ ಈ ಬದುಕು ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಾನು ಈ ಸಿನಿಮಾದ ರೀರೆಕಾರ್ಡಿಂಗ್ ಮಾಡಿದಾಗ ನೋಡಿದಾಗ ನನಗೆ ಅನಿಸಿರೋ ಪಾಯಿಂಟ್ಸು, ಇವತ್ತಿನ ಜಗತ್ತು ದುಡ್ಡಿನ ಹಿಂದೆ ಓಡ್ತಾ ಇದೆ, ಸೋಷಿಯಲ್ ಮೀಡಿಯಾದ ಹಿಂದೆ ಓಡ್ತಾ ಇದೆ. ಇದೇನಾಗ್ತಾ ಇದೆ, ಒಂದು ಒಳ್ಳೆ ರೀತಿನೂ ಆಗ್ತಿದೆ, ಒಂದು ಕೆಟ್ಟ ರೀತಿನೂ ಹೋಗ್ತಾ ಇದೆ.
ಇದನ್ನ ಸರಿ ಮಾಡಕ್ ದಾರಿ ಇದೆಯಾ? ಈ ದಾರಿಗೆ ಬರೀ ಕ್ವಶನ್ ಮಾರ್ಕ್ ಆಗಿದೆ. ಒಳ್ಳೆ ರೀತಿಲೇ ಹೋಗಬೇಕು ಅನ್ನೋದಕ್ಕೆ ನಾವು ಹೊರಟ್ರೆ ಅಲ್ಲಿ ಮಧ್ಯದಲ್ಲಿ ಇನ್ನೊಂದು ಮತ್ತೊಂದು ಹೀಗೇನೆ ಹೊಸ ಹೊಸ ತಿರುವುಗಳು ಪಡ್ಕೊಂಡು ಹೋಗ್ತಾ ಇದೆ. ಅದಕ್ಕಿಂತ ಮೊದಲು ನಮ್ಮ ಮನೇಲಿ ಮಕ್ಕಳು ಇವಾಗ ಆಲ್ರೆಡಿ ನಾವು ಒಬ್ರಿಗೆ ಮೊಬೈಲ್ ಕೊಡೋಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಮಕ್ಕಳು ಸ್ವಲ್ಪ ಗಲಾಟೆ ಮಾಡಿದ್ರು ಅಂದ ತಕ್ಷಣ ಮೊಬೈಲ್ ಕೊಟ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಆ ಮಕ್ಕಳಿಗೆ ನಾನು ಗಲಾಟೆ ಮಾಡಿದ್ರೆ ಮೊಬೈಲ್ ಕೊಡ್ತಾರೆ, ಹಂಗಾದ್ರೆ ನಾನು ಗಲಾಟೆ ಮಾಡಿಬಿಡ್ಬೇಕು. ಅವಾಗ ಏನಾಗುತ್ತೆ, ಆ ಮಗು ಆ ಮೊಬೈಲ್ ಮೂಲಕ ಬೆಳ್ಕೊಂಡು ಒಂದು ಒಳ್ಳೆಯದನ್ನು ಕಲಿಬೋದು, ಒಂದು ಕೆಟ್ಟದನ್ನು ಕಲಿಬೋದು. ಈ ಅಲೆಮಾರಿ ಬದುಕಲು ಹಾಗೇನೆ ಆಯ್ಕೆ ಮಾಡಿಕೊಂಡು ಇವರೆಲ್ಲ ಗ್ರಾಮೀಣ ಪ್ರತಿಭೆಗಳು ಎಲ್ಲರೂ ಉತ್ತರ ಕರ್ನಾಟಕದಿಂದ ಬಂದು ಊರು ಬಿಟ್ಟು ಇಲ್ಲಿ ಹಲವಾರು ಥರ ಕೆಲಸಗಳನ್ನು ಮಾಡಿಕೊಂಡು ಬೆಳೆದಂಥವರೇ ಇಲ್ಲಿ ಸ್ಟೇಜ್ ಮೇಲೆ ಕೂತ್ಕೊಂಡಿರೋಂಥ ನನ್ನ ಸ್ನೇಹಿತರುಗಳು. ಇವರಲ್ಲಿ ಸಣ್ಣ ಸಣ್ಣ ಕೆಲಸ, ಒಂದು ಹೋಟೆಲಲ್ಲಿ ಕೆಲಸ ಮಾಡಿರ್ಬೋದು, ಒಂದು ಗಾರೆ ಕೆಲಸ ಮಾಡಿರ್ಬೋದು, ಈ ಥರ ಕೆಲಸ ಮಾಡಿಕೊಂಡು ಇವರು ತೆಗೆದಿರುವಂಥ ಸಿನಿಮಾನೇ ಅಲೆಮಾರಿ ಬದುಕು. ಯಾಕಂದರೆ ನಾನು ತಮ್ಮ ಜೀವನನ ಅವ್ರು ಹೇಳ್ಕೊಂಡಿದ್ದಾರೆ ಇದರಲ್ಲಿ. ಎಲ್ಲರೂ ಕೂಡಿ ನಮ್ಮ ಜೀವನ ಹೀಗಿದೆ, ನಾವು ಅಲ್ಲಿಂದ ಬಂದ್ವಿ, ಸಾಧಿಸಕ್ಕೆ ಏನೇನೋ ಕಷ್ಟಪಟ್ವಿ, ಬಟ್ ಸಾಧಿಸಿದ್ವಿ ಅನ್ನೋದು ಒಂದನ್ನು ಇವತ್ತು ಈ ಸ್ಟೇಜ್ ಮೇಲೆ ಅವ್ರು ಹೇಳಕ್ಕೆ ಹೊರಟಿದ್ದಾರೆ. ತುಂಬ ಖುಷಿ ಆಯಿತು. ಸಿನಿಮಾದ ಅಲ್ಲಿ ಒಟ್ಟು 5 ಸಾಂಗ್ಗಳಿದೆ. 5 ಸಾಂಗೂ ಮನೋಜ್ ಸೌಗನ್ ಮತ್ತು ನಮ್ಮ ಸಿದ್ದು ಬರೆದಿದ್ದಾರೆ. ಒಂದು ಸಾಂಗ್ ನಾನು ಹಾಡಿದ್ದೀನಿ, ಆಮೇಲೆ ಲಿಖಿತ್ ಗಾಯಕ್ ಅಂತ ಒಬ್ರು ಹಾಡಿದ್ದಾರೆ, ಧ್ರುವ ಕೇಶವ ಹಾಡಿದ್ದಾರೆ, ಅರ್ಪಿತಾ ವೇಣು ಅಂತ ಹಾಡಿದ್ದಾರೆ, ಸಿಂಗರ್ ಕಲ್ಲಯ್ಯ ಅಂತ ಹೇಳಿ ಅವರು ಗುಲ್ಬರ್ಗದವರು, ಅವರು ಸಹ ಹಾಡಿದ್ದಾರೆ. ಒಳ್ಳೆಯ ಚಿತ್ರ. ಒಂದು ಇವತ್ತಿನ ಇದಕ್ಕೆ ಪ್ರತಿಯೊಬ್ಬರಿಗೂ ನಾನು ನೋಡಿದಾಗ ನನಗೂ ಒಂದು ಕಡೆಗೆ ಅನಿಸ್ತು, ತಾಯಿ ಪ್ರೀತಿ ಏನಿರುತ್ತೆ, ಫ್ರೆಂಡ್ಸಿನ ಪ್ರೀತಿ ಏನಿರುತ್ತೆ, ಆಮೇಲೆ ಇಲ್ಲಿ ಈ ಥರ ಎಲ್ಲ ನಡೀತಿರುತ್ತಲ್ಲ, ಇದಕ್ಕೇನೋ ನಾವೇನಾದ್ರು ಮಾಡೋಕ್ಕಾಗತ್ತಾ ಅಂತ ನೋಡಬೇಕು ಅನ್ನೋ ಒಂದು ಸಣ್ಣ ಫೀಲ್ ನನಗಾಗಿದೆ. ಅದು ಖುಷಿಯಾಗಿದೆ. ಇಡೀ ಎಲ್ಲ ಟೀಮ್ಗೆ ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ನಾನು ಕೇಳಿಕೊಂಡು ನನ್ನ 2 ಮಾತು ಮುಗಿಸ್ತೀನಿ. ಸಿನಿಮಾ ನಾವು ತೆಗರ ಸರ್ ಜೊತೆನೇ ಮಾಡಿದ್ವಿ, ಕವಿ ಸಿನಿಮಾ ಅಂತ. ಸೊ ಅಲ್ಲಿ ಇಲ್ಲ ಸರ್ ಇಲ್ಲ ಸರ್, ಟೆನ್ಷನ್ಗೆ ನಾನು ಫಸ್ಟ್ ಸಿನಿಮಾ ಮಾತಾಡಕ್ಕೆ ಅಂತೀನಿ. ಓಕೆ ಸತ್ಯ, ಸಾರಿ, ಹೋಗ್ಬಿಡ್ತೀನಿ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋಂಥ ಎಲ್ಲ ಗಣ್ಯರಿಗೂ ಎಲ್ರಿಗೂ ನಮಸ್ಕಾರ. ಅಲೆಮಾರಿ ಈ ಬದುಕು, ಎಲ್ಲರ ಜೀವನ ನಿಂತ ನೀರಾಗ್ದೇನೆ ಒಂದು ಕಡೆಯಿಂದ ಹರಿತಾ ಹೋಗೋ ನೀರಾಗ್ತದೆ, ಕೊನೆಗೆಲ್ಲೋ ಒಂದು ಕಡೆ ನಿಂತ್ಕೊಳ್ಳುತ್ತೆ. ಸೊ ಮೊದಲೇ ತ್ಯಾಗರಾಜ್ ಅವರು ತುಂಬ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಕಟ್ಟಿಮಣಿ ಗೊತ್ತಿಲ್ಲ, ತುಂಬ ಸೊಗಸಾಗಿ ಮಾಡಿದ್ದೀನಿ ಸರ್ ಅಂತ ಹೇಳಿ ಬಂದರು, ಆಫೀಸ್ಗೆ ತೋರಿಸಿದ್ರು. ನೋಡಿದ ತಕ್ಷಣನೇ ನಮ್ಮ ಜೀವನನೂ ಹೀಗೆ ಅಲ್ವಾ, ನಮ್ಮ ಜೀವನಕ್ಕೆ ಎಲ್ರಿಗೂ ಹೊಂದ್ಕೊಳ್ಳುತ್ತಲ್ಲ ಅಂತ ಅಂದ್ಕೊಂಡು, ಆಯಿತು ಬನ್ನಿ ಏನು ಬೇಕು ಸಪೋರ್ಟ್ ಮಾಡೋಣ ಅಂತ ಹೇಳಿ ಸಿರಿ ಮ್ಯೂಸಿಕ್ ಕೆಳಗಡೆ 5 ಹಾಡುಗಳು ರಿಲೀಸ್ ಆಗ್ತಾ ಇದೆ. ಮನೋಜ್ ಸೌಗನ್ ತುಂಬ ಅದ್ಭುತವಾಗಿ, ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಲಿರಿಕ್ಸ್ ಮಾಡಿದ್ದಾರೆ. ಅದಕ್ಕೆ ತ್ಯಾಗರಾಜು ಮ್ಯೂಸಿಕ್ ಮಾಡಿದ್ದಾರೆ. ಹಾಡುಗಳಂತೂ ಮನ ಮುಟ್ಟೋದ ರೀತಿ, ಆದರೆ ಎಲ್ರಿಗೂ ಸಮಂಜಸವಾಗಿರುತ್ತೆ ಅಂತ ಅನ್ನೋದು ಇದರಲ್ಲಿ ಹೇಳಿಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಆರೈಕೆ ಹೀಗೆ ಇರಲಿ. ಮೀಡಿಯಾ ಅಂತ ಹೇಳಿದ್ಮೇಲೆ ಎಲ್ರಿಗೂ ಸಪೋರ್ಟ್ ಮಾಡಬೇಕು, ಹೊಸಬ್ರಿಗೂ ಸಪೋರ್ಟ್ ಮಾಡಬೇಕು. ಹೊಸ ಪರಿಚಯ ಅಂದಾಗ ಎಲ್ಲರೂ ಹೊಸದಾಗೆ ಬಂದಾಗ ಇಂಡಸ್ಟ್ರಿಗೆ ಅವ್ರಿಗೂ ಪರಿಚಯ ಮಾಡ್ಕೊಂಡು ಅವ್ರಿಗೂ ಸಪೋರ್ಟ್ ಮಾಡಿಕೊಂಡು ಚೆಕ್, ಎಲ್ರಿಗೂ ಸಪೋರ್ಟ್ ಮಾಡಿದ್ರೆ ಚೆಕ್ ಇಲ್ಲ, ಉಪದೇಶ ಮಾಡ್ತಿಲ್ಲ, ಸಪೋರ್ಟ್ ಮಾಡಲಿ ಅಂತ ಅನ್ನೋದೊಂದು ಆರೈಕೆ. ಹಲೋ, ಇದು ಕಳಕಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಾನು ಸಿರಿ ಮ್ಯೂಸಿಕ್ ಅನ್ನ ನಮ್ಮ ಚಾನಲ್ ಅಲ್ಲಿ ಈ ಹಾಡುಗಳಿದೆ, ಜೊತೆಗೆ ನೀವೆಲ್ಲರೂ ಅದನ್ನ ನೋಡಿ ತಪ್ಪಿದ್ರೆ ತಿದ್ದಿ ಹೇಳಿ, ಅಂದ್ರೆ ಎಲ್ಲರೂ ತಿಳ್ಕೊಳ್ಳಿ ಅನ್ನೋದು ಒಂದು ದೃಷ್ಟಿಯಿಂದ ಕೇಳ್ತಿದ್ದೀನಿ. ಖಂಡಿತವಾಗ್ಲೂ ಈ ಪ್ರೆಸ್ ಮೀಟ್ ನಡಿಬೇಕಂದ್ರೆ ಅವರೇ ಹೇಳ್ತಾರೆ, ಈ ಪ್ರೆಸ್ ಮೀಟ್ ನಡಿಬೇಕಂದ್ರೂ ನಾವು ಒಂದು ಅದರಲ್ಲಿ ಹೆಲ್ಪ್ ಮಾಡಿದ್ವಿ ಅಂತ ಹೇಳ್ತೀನಿ ಸರ್. ಅಲ್ಲ, ಅದಕ್ಕೆ ಹೇಳಿದ್ವಿ, ಕ್ಷಮೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಮೇಲಿರುವಂಥ ಗಣ್ಯರಿಗೆ ನನ್ನ ಹೃತ್ಪೂರ್ವಕ ಸ್ವಾಗತಗಳು. ನಾವು ಕರೆದ ತಕ್ಷಣ ನಮಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಎಲ್ಲರೂ ಬಂದಿದ್ದಾರೆ, ತುಂಬ ಥ್ಯಾಂಕ್ಸ್. ಹಾಗೂ ಮಾಧ್ಯಮ ಮಿತ್ರರು, ನೀವು ಕೂಡ ನಮ್ಮ ಹೊಸಬ್ರು ಕರೆದಿದ್ವಿ, ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಎಲ್ಲರೂ ಬಂದಿದ್ದೀರಾ, ನಮ್ಮನ್ನ ಬೆಳೆಸಿ ಅರಸಿ ಅಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಂತೀನಿ ಸರ್. ಅಲೆಮಾರಿ ಈ ಬದುಕು ಅನ್ನೋದು ನಮ್ಮ ಜೀವನನೂ ಒಂಥರ ಅಲ್ದು ಇವತ್ತು ಇಲ್ಲಿ ಬಂದು ನಿಂತಿದ್ದೀವಿ ಸರ್. ಅವರು ಸಿದ್ದು ಸಿ ಕಟ್ಟಿ ಮನೆಯವರು ಕತೆ ಹೇಳಿದ್ರು.
ಸರ್ ಎಲ್ಲರಿಗೂ ಒಂದು ಅವಕಾಶ, ಒಳ್ಳೆ ಸಿನಿಮಾ ಮಾಡಬೇಕು, ಈ ಥರ ಸ್ಟೋರಿ ಇದೆ ಅಂತ. ಸರಿನಪ್ಪ, ಟೀಮ್ ವರ್ಕಲ್ಲಿ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು, ಇದು ಟೀಮ್ ವರ್ಕಲ್ಲಿ ಆಗಿರೋ ಸಿನಿಮಾ ಸರ್. 5 ಸಾಂಗ್ಗಳಿದೆ, ಎಲ್ಲ ಚೆನ್ನಾಗಿದೆ. ನಾನು ಫಸ್ಟೇ ಕೇಳಿದ್ದೆ, ಆಮೇಲೆ ಈ ಸಿನಿಮಾನ ಮಾಡಬೇಕಂತ ಡಿಸೈಡ್ ಮಾಡಿದ್ದೀನಿ ಸರ್. ನೆಕ್ಸ್ಟ್ ಮಂತ್ 16ನೇ ತಾರೀಕು ಸರ್. ಥ್ಯಾಂಕ್ ಯು ಸರ್. ಸರ್ ಎಲ್ರಿಗೂ ನಮಸ್ಕಾರ. ಆಮೇಲೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗಣ್ಯರಿಗೆ ಎಲ್ರಿಗೂ ನಮಸ್ಕಾರ. ಬಿರುಗಾಳಿ ಚೇತನ್, ತಮಗೂ ಒಳ್ಳೆಯದು, ತಮಗೂ ನಿಮ್ಮ ಸ್ವಾಗತ. ಆಮೇಲೆ ಸುರೇಶ್ ಶಿಕಣ ಸರ್, ನಮ್ಮಂಥ ಹೊಸ ಪ್ರತಿಭೆಗಳಿಗೆ ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ನನಗೆ ಒಂದು ಚಾನ್ಸ್ ಕೊಟ್ಟಂತಹ ಸಿದ್ದು ಸಿ ಕಟ್ಟಿಮನಿಯವ್ರಿಗೆ ನನ್ನ ಧನ್ಯವಾದಗಳು. ಹಾಗೆ ನಮ್ಮೆಲ್ಲರ ಈ ಹೊಸೊಬ್ಬರು ತಂಡದ ಏನಂತಾರೆ ನಮ್ಮ ರಿಕ್ವೆಸ್ಟಿಗೆ ನೀವು ಬಂದು ನಮ್ಮ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಮಾಧ್ಯಮ ಮಿತ್ರರಿಗೆ ನನ್ನ ಕೋಟಿ ಧನ್ಯವಾದಗಳು. ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂದರೆ ಆ್ಯಕ್ಚುಲಿ ನಾನು ಒಬ್ಬ ಆರ್ಟಿಸ್ಟಾಗೆ ಬಂದಿದ್ದು. ಸೊ ಬೇಸಿಕಲಿ ನಾನು ಥಿಯೇಟರ್ ಆರ್ಟಿಸ್ಟು. ಸೊ ಆರ್ಟಿಸ್ಟಾಗಿ ಬಂದೆ, ನನ್ನ ಕ್ಯಾರೆಕ್ಟರ್ ಅಂತ ನಾನು ಮಾಡ್ಕೊಂಡು ಹೋಗ್ತಿದ್ದೆ. ಆಮೇಲೆ ನಮ್ಮ ಡೈರೆಕ್ಟರ್ ಹೇಳಿದ್ರು, ಇಲ್ಲ ಸರ್ ನಿಮ್ಮಲ್ಲಿ ಇನ್ನೂ ಏನೋ ಕೆಪಾಸಿಟಿ ಇದೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದೆ. ಡೈರೆಕ್ಟಾಗೂ ವರ್ಕ್ ಮಾಡಿದ್ದೀನಿ ಅವ್ರ ಜೊತೆ. ಸೊ ಅದಾದಮೇಲೆ ನೆಕ್ಸ್ಟು ಇದಿಷ್ಟೇ ಅಲ್ಲ ನಿಮ್ಮ ಕೆಪಾಸಿಟಿ, ಇನ್ನೂ ಇದೆ ಅಂತ ಹೇಳಿ ಎಡಿಟರ್ ಆಗ್ಬೋದು ಅಂತ ಹೇಳಿದ್ರು. ಸೊ ನಾನು ಎಡಿಟಿಂಗ್ ಕಲಿತು ಆಮೇಲೆ ಇವಾಗ ಎಡಿಟಿಂಗ್ ಮಾಡಿದ್ದೀನಿ. ತಕ್ಕ ಮಟ್ಟಿಗೆ ಗೊತ್ತಿರೋಷ್ಟು ಮಾಡಿದ್ದೀನಿ ಸರ್. ಎಲ್ಲರೂ ನಿಮ್ಮ ಹೊಟ್ಟೆಗೆ ಹಾಕ್ಕೊಂಡು ತಪ್ಪೇನಾದ್ರು ಇದ್ದರೆ, ನಮ್ಮ ಸಿನಿಮಾ ಮುಂದಿನ ತಿಂಗಳು ಫೆಬ್ರವರಿ 16ಕ್ಕೆ ಬರ್ತಾ ಇದೆ. ದಯವಿಟ್ಟು ನಿಮ್ಮ ಕಡೆಯಿಂದ ಸಪೋರ್ಟ್ ಇರಲಿ, ಎಲ್ರಿಗೂ ತಿಳಿಸಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೊಬ್ರು ಲೀಡ್ನಲ್ಲಿ ಆಕ್ಟ್ ಮಾಡಿರುವಂಥವ್ರು ಹೀರೋ ಸಂದೀಪ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ಕಾರ. ಏನು ಮಾತಾಡಬೇಕಂತ ಗೊತ್ತಾಗ್ತದೆ. ಹಲೋ, ಸ್ಟೇಜ್ ಮೇಲೆ ಎಲ್ರಿಗೂ ನಮಸ್ಕಾರ, ಮತ್ತು ಮಾಧ್ಯಮ ಮಿತ್ರರಿಗೂ ಕೂಡ ನಮಸ್ಕಾರ. ಒಂಥರ ಭಯ ಆಗ್ತಿದೆ, ಏನು ಮಾತಾಡೋದು ಗೊತ್ತಾಗಿಲ್ಲ. ಸರ್ ನಾನು ಕೂಡ ಆರ್ಟಿಸ್ಟೇನೆ. ಫಸ್ಟ್ ಅವರು ಕರೆದ್ಬಿಟ್ಟು ಆಡಿಷನ್ ಥರ ಮಾಡಿದ್ರು. ಆಡಿಷನ್ ಥರ ಮಾಡಿ ಇದಕ್ಕೆ ಶೂಟ್ ಆಗುತ್ತೆ ಅಂತಂದರೆ ತೊಗೊತೀವಿ ಅಂತಂದು ಹೇಳಿದರು. ನಂತರ ಕತೆ ಹೇಳಿ ಇದಕ್ಕೆ ಶೂಟ್ ಆಗುತ್ತೆ ನೀವೇನೇ ಅಂತಂದು ತೊಗೊಂಡು ಟ್ರೈನ್ ಅಪ್ ಮಾಡಿದ್ರು. ಇದು ಈಗಲ್ಲ ಹೀಗೆ ಅಂತ ಟ್ರೈನ್ ಅಪ್ ಮಾಡಿ ಒಂದು ಚಾನ್ಸ್ ಕೊಟ್ಟು ಇಷ್ಟು ಜರ್ನಿ ಮಾಡಿದ್ದೀವಿ. ಎಲ್ಲರೂ ಕೂಡ ಸಿನಿಮಾ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ. ನೀವು ಸಿನಿಮಾ ನೋಡಿ ಹಾರೈಸಿ ಬರೆದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ. ಇನ್ನು ಏನೋ ಇದೆ ಅಂತ ನಾವು ಕಂಡಿಡ್ದಿದ್ರೆ ಮೇ ಬಿ ಅವ್ರಲ್ಲಿ ಕಂಡಿಡಿದ್ರೆ ಆ ಥರ ಏನಿಲ್ಲ ಸರ್. ಓಕೆ, ರಾಘವೇಂದ್ರ ಕಟ್ಟಿಮನಿಯವರು ಮತ್ತೊಬ್ರು ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಬಹುಶಃ ಟೈಟಲ್ ಟ್ರ್ಯಾಕ್ ಅಲ್ಲಿ ಇರೋರು ನೀವೇ ಅನ್ಸುತ್ತೆ. ಎಲ್ಲರಿಗೂ ನಮಸ್ಕಾರ. ಗುರು ಹಿರಿಯರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ನಂದಿದು ಮೊದಲನೇ ಫಿಲಮ್ ಏನಲ್ಲ, 2ನೇ ಪಿಕ್ಚರ್ ಅಂದಿದ್ದು. ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಫಸ್ಟ್ ಟೈಮ್ ಮೈಕ್ ಹಿಡ್ಕೊಂಡು ಮಾತಾಡ್ತಾ ಇರೋದು. ಚೆನ್ನಾಗಿದೆ ಅನ್ಕೊಂತಿದ್ದೀನಿ. ದಯವಿಟ್ಟು ಇಲ್ಲ, ಫಸ್ಟ್ ಟೈಮು, ಅದಕ್ಕೆ ನರ್ವಸ್ ಆಗ್ತಾ ಇದ್ದೀನಿ. ದಯವಿಟ್ಟು ತಪ್ಪು ತಿಳಿಬೇಡಿ. ಮಾತಾಡಿ, ನಿಮ್ಗೆ ಗೊತ್ತಿರೋದು ಮಾತಾಡಿ. ಟೀ ಜೊತೆ ತಿಂದೆ ಸರ್. ನಾವಿಬ್ರು ಕಥಾ ಸಂಗಮದಲ್ಲಿ ಒಂದು ಚಿಕ್ಕ ರೋಲ್ ಮಾಡಿದ್ದೀನಿ, ಮಗನ ಪಾತ್ರ. ಇದು 2ನೇ ಫಿಲಮ್ ನಂದು. ಅಷ್ಟೇ ಸರ್, ಅಷ್ಟೇನು ಮಾತಾಡಕ್ ಬರಲ್ಲ, ದಯವಿಟ್ಟು ಕ್ಷಮೆ ಇಲ್ಲ. ಒಂದು ಟೀ ಕೊಡ್ತಾರೆ ಸರ್ ಅಷ್ಟೇ. ಇಲ್ಲಿ ಬಹಳಷ್ಟು ಜನ ಭಯ ಆಗ್ತಿದೆ. ವೇದಿಕೆ ಮೇಲೆ ಆಸನಾಗಿರುವಂತ ಎಲ್ಲರಿಗೂ ಆಸೀನನಾಗಿರುವಂತ ಎಲ್ಲ ದೊಡ್ಡವರಿಗೂ ನಮಸ್ಕಾರ, ಮತ್ತೆ ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ಮೂವಿ. ತುಂಬಾ ಭಯ ಆಗ್ತಿತ್ತು, ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಈ ಮೂವಿಲಿ ನಾನು ಒಂದು ರೋಲ್ ಮಾಡಿದ್ದೀನಿ. ಸೊ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹೀಗೆ ಬೆಳೆಸಿ ಅಂತ ಕೇಳ್ಕೊಂತೀನಿ ಅಷ್ಟೇ. ಓಕೆ, ನೀಲಾಂಬಿಕೆ. ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂಥ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮನ್ನು ಸಪೋರ್ಟ್ ಮಾಡಲಿಕ್ಕೆ ಬಂದಂತಹ ಎಲ್ಲ ಸ್ನೇಹಿತರಿಗೂ ಬಂಧು ಬಳಗದವರಿಗೂ ನನ್ನ ನಮಸ್ಕಾರಗಳು. ಮೊದಲನೇದಾಗಿ
ನಾನು 2019ರಿಂದ ಲಾಕ್ಡೌನಿಂದ ಪ್ರಯತ್ನ ಪಡ್ತಿದ್ದೆ, ಏನಾದರೂ ಒಂದು ಬಣ್ಣ ಹಚ್ಚಬೇಕು, ನಾನು ಏನಾದರೂ ನಟನೆ ಮಾಡಬೇಕು ಅಂತ ಹೇಳಿ. ಆದರೆ ಇದಕ್ಕೆ ಮುಖ್ಯ ಕಾರಣೀಭೂತರಾದಂಥ ಇಲ್ಲೇ ಬಂದಿದ್ದಾರೆ ಅನ್ಕೋತೀನಿ. ಧನುಷ್ ಸರ್ ಅವರು ಒಂದು ಆಡಿಷನ್ ಇದೆ ಹೋಗಮ್ಮ ಅಂತ ಹೇಳಿದ್ರು. ಸಿದ್ದು ಕಟ್ಟಿಮನಿ ಸರ್ ಅವ್ರ ಡೈರೆಕ್ಷನಲ್ಲಿ ಬರ್ತಾ ಇದೆ ಅಂಥೇಳಿ. ಸೊ ಆಡಿಷನ್ ಕೊಟ್ಟೆ, ಆದರೆ ರೀಪ್ಲೇ ಭಾಳ ತಡವಾಗಿ ಬಂತು. ನಾನು ಅಂದ್ಕೊಂಡೆ ಸೆಲೆಕ್ಟ್ ಆಗಿಲ್ಲ ಅಂದ್ಕೊಂಡು. ಆದರೂ ಆಡಿಷನಲ್ಲೇ ಫಸ್ಟ್ ಮಾತು ಹೇಳಿದ್ದೆ ನಾನು ಇದನ್ನೇ, ಸರ್ ನಾನಂತೂ ಮಾಡ್ಬೇಕಂತಿದ್ದೀನಿ, ಆದರೆ ನನಗೆ ಗೊತ್ತಿಲ್ಲ, ಬಣ್ಣದ ಬದುಕು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ನಲ್ಲೂ ಯಾರೂ ಬಣ್ಣ ಹಚ್ಚಿಲ್ಲ ಅಂತ ಹೇಳಿದಾಗ ಮೇ ಬಿ ಅದರಿಂದ ಅವರು ರಿಜೆಕ್ಟ್ ಮಾಡಿದ್ರು ಅಂತ ನಾನು ಅಂದ್ಕೊಂಡೆ. ಆದರೆ ಸ್ವಲ್ಪ ದಿನ ನಂತರ ಬಂತು ಕಾಲ್, ಇಲ್ಲ ನೀವು ಮಾಡ್ಬೋದು ಅಂತ ಹೇಳಿ. ಶೂಟಿಂಗ್ನಲ್ಲಿ ಈ ಸರ್ ಹೇಳಿದರು, ಶ್ರೀಧರ್ ಸರ್ ಅವರು, ನೀವು ತಲೆಯಲ್ಲಿ ಏನು ಇಟ್ಕೋಬೇಡಿ, ನೀವು ನಾನು ಏನು ಹೇಳ್ತಿದ್ದೀನಿ ನೀವು ಮಾಡಿ ಅಷ್ಟೇ ಅಂಥೇಳಿ. 0 ಮೈಂಡಿಂದ ಹೋಗಿದ್ದೆ. ಸೊ ಅವ್ರು ಏನು ಹೇಳಿದ್ರು ಅದನ್ನಷ್ಟೇ ಮಾಡಿದ್ದೆ. ಹಾಂ ಸರ್ ಇದೆ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನ್ನ ಪಾತ್ರ ಬಂದ್ಬಿಟ್ಟು ಸರ್ ಹೇಳ್ಬೋದು, ಯಾಕಂದ್ರೆ ಕೇಳಬೇಕಲ್ಲ ಡೈರೆಕ್ಟರ್ ಸರ್. ಅದಕ್ಕೆ ನಾನು ತಾಯಿ ರೋಲ್ ಮಾಡಿದ್ದು ಸರ್. ತಾಯಿ ರೋಲ್ ಹೀರೋಗೆ, ಅಂದರೆ ಚಿಕ್ಕ ವಯಸ್ಸಲ್ಲಿ ಇರೋದು. ಹಾಂ, ಸಾಂಗಲ್ಲಿ. ಇನ್ನೊಬ್ರು ಇದ್ದಾರೆ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಅತಿಥಿಗಳ ಚೇತನ್ ಅಹಿಂಸಾ ಅವರು ನಟರು ಮಾತ್ರ ಅಷ್ಟೇ ಅಲ್ಲ, ಅಲೆಮಾರಿಗಳು, ಬುಡಕಟ್ಟು ಜನಾಂಗದವರ ದನಿಯಾಗಿ ಕೂಡ ಎಷ್ಟೋ ಸರಿ ಮಾತಾಡ್ತಾರೆ. ಓವರ್ ಟು ಚೇತನ್. ಎಲ್ಲರಿಗೂ ನಮಸ್ಕಾರ. ನನಗೆ ಅಲೆಮಾರಿ ಈ ಬದುಕು ತಂಡದವರು ನಮ್ಮ ಮನೆಗೆ ಬಂದಾಗ ನಾನು ಮತ್ತೊಂದು ಉತ್ಸಾಹ ಇರೋ ಯುವಕರು ಅಂತ ಅನ್ಕೊಂಡಿದ್ದೆ. ಆದರೆ ಇವರಲ್ಲಿ ಎಷ್ಟು ಮಟ್ಟಿಗೆ ಪ್ರತಿಭೆ, ಕಲೆ ಬಗ್ಗೆ ಗೊತ್ತಿದೆ ಅಂತ ನನಗೆ ಸರ್ಟನ್ಟಿ ಇರಲಿಲ್ಲ. ಆದರೆ ಅವರ ಸಾಂಗು ಮತ್ತು ಅವರ ಟೀಸರ್ ನೋಡಿದಾಗ ಇಲ್ಲ, ಇವರಿಗೆ ಪ್ರತಿಭೆನೂ ಇದೆ, ಕಲೆ ಕ್ರಿಯಾಶೀಲತೆ ಬಗ್ಗೆ ಒಂದು ಜ್ಞಾನ ಇದೆ, ಒಂದು ಅನುಭವ ಇದೆ ಅನ್ನೋದನ್ನು ಅದ್ರಲ್ಲಿ ಗೊತ್ತಾಯಿತು. ಸೊ ಅದೇ ಥರ ಈ ನಮಗೆ ಜ್ಞಾಪಕ ಇಟ್ಕೊಳ್ಳಿ, ಸಿನಿಮಾ ರಂಗನ ಬೆಳೆಸೋಕ್ಕೆ, ಒಂದು ಸಿನಿಮಾ ಯಶಸ್ಸಾಗಕ್ಕೆ ಆ ಕಲೆ ಕ್ರಿಯಾಶೀಲತೆ ಅದು ಬಹಳ ಮುಖ್ಯ. ಅದು ಚಿತ್ರತಂಡದಿಂದ ಅಂದರೆ ಚಿತ್ರಕಥೆ ನಿರ್ದೇಶಕರಿಂದ ಮುಖ್ಯ ಮಾಡಬೇಕು. ಸ್ಟಾರ್ ಕಲ್ಚರ್ಗಿಂತ ಇದಕ್ಕೆ ಬೆಲೆ ಕೊಟ್ಟರೆ ಸಿನಿಮಾಗಳು ಯಶಸ್ಸಾಗತ್ತೆ, ನಿರ್ಮಾಪಕರು ದುಡ್ಡು ಬರುತ್ತೆ, ಚಿತ್ರರಂಗನ ಬೆಳೆಯುತ್ತೆ. ಸೊ ಅದ್ರ ಒಳ್ಳೇದಾಗಲಿ ಸಿದ್ದು ಅವರು, ದಿವ್ಯಾ ಅವರು, ಅವ್ರ ಇಡೀ ತಂಡದವರು, ತ್ಯಾಗರಾಜ್ ಅವರು ಒಳ್ಳೇದಾಗಲಿ. ನಾನು ಕೂಡ ಅಲೆಮಾರಿ ಜನರ ಜೊತೆ ಇವಾಗ 8-10 ವರ್ಷಗಳಿಂದ ಇವತ್ತು ನಮ್ಮ ಬುಡದ ಜಂಗಮ, ಶಿಲ್ಲೆ ಖ್ಯಾತರು, ನಮ್ಮ ತೊಗಲುಗೊಂಬೆ ಮಾಡೋರಾಗಿರ್ಬೋದು, ಚೆನ್ನದಾಸರು, ಕೋಲೆ ಬಸವರು, ಇವ್ರ ಪರವಾಗಿ ಎಷ್ಟೋ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ ಟೈಟಲ್ಗೂ ಅದಕ್ಕೂ ಭಾಳ ಸಂಬಂಧ ಇದೆ ಅಂತ ಅನ್ಸುತ್ತೆ. ಆ ಟೈಟಲ್ ಪ್ರಕಾರ ಈ ಅಲೆಮಾರಿ ಜನ ಅಂದಾಗ ಅವರು ಗುಡಿಸಲು ಬದುಕ್ತಾ ಇದ್ದಾರೆ, ಕಡು ಬಡತನದಲ್ಲಿ ಬದುಕ್ತಾ ಇದ್ದಾರೆ. ಆದರೆ ಅವರಲ್ಲಿರೋ ಒಂದು ಶ್ರೀಮಂತವಾದ ಕಲೆಯ ಪ್ರಪಂಚ ಅತ್ಯುತ್ತಮ, ಅದ್ಭುತ. ಅದು ನಮ್ಮ ಕರ್ನಾಟಕಕ್ಕೆ ಭಾಳ ಹೆಮ್ಮೆ ತರುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಬಹುಶಃ ಈ ಅಲೆಮಾರಿ ಈ ಬದುಕು ಭಾಳ ಕಷ್ಟಪಟ್ಟಿದ್ದಾರೆ, ಭಾಳ ಶ್ರಮ ಪಟ್ಟಿದ್ದಾರೆ. ಆದರೆ ಅದೇ ರೀತಿಯಿಂದ ಅವರ ಒಂದು ಕಲಾತ್ಮಕ ಪ್ರಪಂಚ ಈ ಸಿನಿಮಾದ ಮುಖಾಂತರ ಅದ್ಭುತವಾಗಿ ಹೊರಗೆ ಬರಲಿ, ಯಶಸ್ಸಾಗಲಿ ಅಂತ ನಾನು ಹಾರೈಸಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕೊನೆಯದಾಗಿ ಇವತ್ತು ಮಾಧ್ಯಮ ಮಿತ್ರರ ಜೊತೆ ಮಾತಾಡಿ ಭಾಳ ದಿನ ಆಯ್ತು. ಆ ಮಾಧ್ಯಮದವರು ಇವತ್ತು ಯಾರು ಹುಟ್ಟಿರೋ ದಿನ ಅಂದರೆ ನಮಗೆ ಜೊತೆ ಕೆಲಸ ಮಾಡಿರೋರು, ಭಾಳ ಒಂದು ಉತ್ತಮ ಸಮಾಜ ಕನ್ಸ್ಕೊಂಡಿರೋರು ಗೌರಿ ಲಂಕೇಶ್ ಅವರು ಹುಟ್ಟಿರೋ ದಿನ. ಹಾಗೆ ಅವರು ಕೂಡ ಹೇಗೆ ಒಂದು ಸಮಾಜಕ್ಕೆ ಅವ್ರ ಜೀವ ಕೊಡೋಕ್ಕೂ ತಯಾರಿರಬೇಕು. ನಾವು ಕೂಡ ನಾವು ಯಾವುದನ್ನು ನಂಬಿರ್ತೀವಿ, ಅದು ನಮ್ಮ ಸಿನಿಮಾ ರಂಗ ಆಗಿರ್ಬೋದು, ಇಡೀ ಸಮಾಜ ಆಗಿರ್ಬೋದು, ಸಂವಿಧಾನದ ಪೀಠಿಕೆ ಆಗಿರ್ಬೋದು, ಅದು ನಮ್ಮ ಶ್ರಮದ ಜೊತೆ ನಮ್ಮ ಜೀವನ ಕೊಟ್ಟು ತ್ಯಾಗದ ಮುಖಾಂತರ ಮಾಡಿದ್ರೆ, ಅದು ನಮಗಿಂತ ನಿಸ್ವಾರ್ಥವಾಗಿ ಸಮಾಜಕ್ಕೆ ಮಾಡಿದ್ರೆ ಎಲ್ಲರೂ ಗೆಲ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ಸಂತೋಷ. ಎಲ್ಲರಿಗೂ ಅಲೆಮಾರಿ ಈ ಬದುಕು ತಂಡಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪಿಕ್ಚರ್ ಬಗ್ಗೆ ಹೇಳ್ಬೇಕಾ, ಅದ್ರ ಬಗ್ಗೆ ಹೇಳ್ಬೇಕಾ? ನಮ್ಮ ಫಸ್ಟ್ ಪಿಕ್ಚರ್ ಬಗ್ಗೆ ಜಾಗೃತಿಯನ್ನು ಕೂಡ ಮೂಡಿಸ್ಬೇಕು. ತುಂಬಾ ಹೃದಯದ ಧನ್ಯವಾದಗಳು. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ, ಮುಂಭಾಗದಲ್ಲಿರುವ ಮಾಧ್ಯಮ ಮಿತ್ರರು ಮತ್ತು ನನ್ನ ಬಂಧು ಮಿತ್ರರಿಗೆ ನನ್ನ ನಮನಗಳು. ಫಸ್ಟ್ ನಾನು ಪಿಕ್ಚರ್ ಬಗ್ಗೆ ಹೇಳ್ಬೇಕಂತ ತುಂಬಾ ಖುಷಿ ಆಯಿತು. ಯಾಕಂದ್ರೆ ಒಂದು ಉತ್ತರ ಕರ್ನಾಟಕದಿಂದ ಹಳ್ಳಿಯಿಂದ ಬಂದ್ಬಿಟ್ಟು ಸುಮಾರು ಜನ ಇಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ಬಟ್ ಕಟ್ಕೊಳಬೇಕಾದ್ರೆ ನಿನ್ನೆ ಒಂದು ಫಂಕ್ಷನ್ ಇದೆ, ಅದೇ ಅವ್ರ ಬಗ್ಗೆ 1 hour ಅವ್ರ ಬಗ್ಗೆನೇ ಸ್ಪೀಚ್ ಆಗ್ತಾ ಇತ್ತು. ತಮಗೆಲ್ಲ ಗೊತ್ತಿದೆ, DS ಮ್ಯಾಕ್ ದಯಾನಂದ್ ಅವ್ರ ಬಗ್ಗೆನೆ 1 hour ಸ್ಪೀಚ್ ಮಾಡಿ ಅವ್ರ ಬಗ್ಗೆ ಒಂದು ಸನ್ಮಾನ ಕೂಡ ಆಯ್ತು. ಅಂದ್ರೆ ಅಲ್ಲಿಂದ ಬಂದು ಬದುಕು ಕಟ್ಕೊಂಡು ಇವತ್ತೊಂದು ಉತ್ತಮ ಮಟ್ಟಕ್ಕೆ ಬೆಳೆದಿದ್ದಾರೆ.
ಅದೇ ರೀತಿ ತಾವೆಲ್ಲ ಬಂದು ಏನೋ ಒಂದು ಸಾಧನೆ ಮಾಡ್ಬೇಕಂತ ಮಾಡಿದ್ರಿ. ದಯವಿಟ್ಟು ನನಗೆ ಇವ್ರ ಬಗ್ಗೆ ತುಂಬಾ ಅಪ್ರಿಷಿಯೇಟ್ ಆಗ್ತಿದೆ. ಏನು ಮಲಗಿದಾರ ಸಾಹೇಬ್ರು, ಅವ್ರ ಬಗ್ಗೆ ತುಂಬಾ ಅಪ್ರಿಷಿಯೇಟ್ ಆಗ್ತಾ ಇದೆ. ಓಕೆ, ಯಾಕಂದ್ರೆ ಏನೇ ತಪ್ಪಿದ್ರು ಅದನ್ನ ಡೈರೆಕ್ಟ್ ಹೇಳೋದಿದೆಯಲ್ಲ, ಅದು ಧೈರ್ಯ ಅದು. ಓಕೆ, ಬಟ್ ಆ ಧೈರ್ಯ ಹೇಳಿದ್ದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಣ. ನಮ್ಮ ಹತ್ರ ಏನೇ ತಪ್ಪಿದ್ರು ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ನಾವು ತ್ಯಜಿಸ್ಬಿಟ್ಟು, ಓಕೆ ಸರ್, ಬಹಳ ಸರಿ ಹೇಳಿದ್ರು ತುಂಬಾ ಸಂತೋಷ ಸರ್. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ತ್ಯಜಿಸ್ಬಿಟ್ಟು ಮುಂದೇರೋಣ ನನ್ನ ಆಸೆ. ಆಮೇಲೆ ಆಕ್ಚುಲಿ ಇನ್ನೊಂದೇನು ಹೇಳ್ಬೇಕಂತಂದ್ರೆ, ನಾವು ಇವ್ರೇನ್ ಕಂಟೆಂಟ್ ಇದೆಯಲ್ಲ ಮೂವಿನಲ್ಲಿ, ಅದು ಎಲ್ಲದೂ ಕೂಡ ಅತ್ಯದ್ಭುತವಾಗಿ ಒಂದು ಮ್ಯಾರಥಾನ್ ನಡೀತಿದೆ. ಅಂದ್ರೆ ಡ್ರಗ್ಸ್ ಮುಕ್ತ, ನಶಾ ಮುಕ್ತ ಭಾರತ್ ಅಂತ ಹೇಳ್ಬಿಟ್ಟು ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಜಸ್ಟ್ ನಮ್ಮ ಕಮಿಷನರ್ ಸಾಹೇಬ್ರು ಮತ್ತೆ DJG ಸಾಹೇಬ್ರು ಸೇರ್ಕೊಂಡು ಒಂದು ದೊಡ್ಡ ಮ್ಯಾರಥಾನ್ ಮಾಡ್ತಿದ್ದಾರೆ. ಇವ್ರು ಪಿಕ್ಚರ್ ನೋಡಿದ ತಕ್ಷಣ ಅದೇ ಖುಷಿ ಆಯ್ತು ನನಗೆ. ಆ ಪಿಕ್ಚರ್ನ ಅದ್ರಲ್ಲಿ ಕೆಲವೆಲ್ಲ ಕಂಟೆಂಟ್ಗಳನ್ನ ನಾವು ಅದಕ್ಕೂ ಕೊಡ್ಬೋದು ನಾವು. ಅದೇ ರೀತಿ ಪ್ರೀತಿ ಪ್ರೇಮದ ಬಗ್ಗೆನೂ ತುಂಬಾ ಚೆನ್ನಾಗಿ ಬಂದಿದೆ. ಅದನ್ನು ಕೂಡ ನೀವು ಪ್ರೀತಿ ಮಾಡ್ಬೇಕಾದ್ರೆ ಸ್ಟೂಡೆಂಟ್ಸ್ಗಳಿಗೆ, ತುಂಬಾ ಜನ ಸ್ಟೂಡೆಂಟ್ಸ್ ಇದ್ದೀರಾ, ಬಟ್ ಆ ಪ್ರೀತಿ ಮಾಡ್ಬೇಕಾದ್ರೆ ನಿಮ್ಮ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ನಿಮ್ಮನ್ನ ಕಾಲೇಜಿಗೆ ಕಳಿಸ್ತಿದಾರೆ ಅಂತ ಸ್ವಲ್ಪ ಯೋಚನೆ ಮಾಡಿ ಆಮೇಲೆ ನೀವು ಪ್ರೀತಿಗೆ ಬೀಳಿ ದಯವಿಟ್ಟು. ಓಕೆ, ನೀವು ಅದನ್ನ ಯೋಚನೆ ಮಾಡಿದ್ರೆ ಪ್ರೀತಿಗೆ ಬೀಳೋದೇ ಇಲ್ಲ. ಅಷ್ಟು ಚೆನ್ನಾಗಿ ನೀವು ಓದ್ಲಿಕ್ಕೆ ಯಾಕಂದ್ರೆ ತಂದೆ ತಾಯಿಗಳು ಓದ್ಲಿಕ್ಕೆ ಕಳಿಸಿರ್ತಾರೆ ನಿಮ್ಮನ್ನ, ಬಟ್ ಅಲ್ಲಿ ಬೇರೆ ರೀತಿಯಿಂದ ಇದು ಮಾಡ್ತಾರೆ. ದಯವಿಟ್ಟು ಸ್ಟೂಡೆಂಟ್ಸ್ಗಳಿಗೆ ಮತ್ತೆ ಇಲ್ಲಿರೋ ಕೆಲವು ಪೇರೆಂಟ್ಸ್ಗಳಿಗೆ ಒಂದು ನನ್ನ ದಯವಿಟ್ಟು ರಿಕ್ವೆಸ್ಟ್, ನಿಮ್ಮ ಮಕ್ಕಳ ಬಗ್ಗೆ ಜಾಗೃತಿ ವಹಿಸಿ. ಜೊತೆಗೆ ಸ್ಟೂಡೆಂಟ್ಸ್ಗಳು ಅವ್ರದ್ದೇ ಆದಂತ ಒಂದು ಇದನ್ನ ಕಂಟೆಂಟ್ನ ನಾನು ಓದೋದಷ್ಟೇ ನನ್ನ ಕಂಟೆಂಟ್ ಅನ್ನು ತಿಳ್ಕೊಂಡು ಓದಿ ಅನ್ನೋದೊಂದು ವಿಚಾರ ಹೇಳ್ತೀನಿ. ಆಮೇಲೆ ಈಗ ನಮ್ಮ ಮೇಡಮ್ ಅವ್ರು ಹೇಳಿದ್ರು, ಇಲ್ಲಿವರೆಗೂ ಒಂದು 16 ಲಕ್ಷ ಗಿಡಗಳನ್ನ ಹಾಕಿ ಪೋಷಣೆ ಮಾಡಿದ್ದೇವೆ. ಮೇನ್ ಥಿಂಗ್, ಪೋಷಣೆ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾಕಂದ್ರೆ ಇವತ್ತು ಗಿಡ ಹಾಕೋದು ಇಂಪಾರ್ಟೆಂಟ್ ಅಲ್ಲ, ಹಾಕಿದ ಮೇಲೆ ಅದನ್ನ ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಐತೆ. ಮಿನಿಮಮ್ 2 ರಿಂದ 3 ವರ್ಷ ನಾವು ನೋಡ್ಕೊಂಡ ಪಕ್ಷದಲ್ಲಿ ಅದು ಹೆಮ್ಮರವಾಗಿ ಬೆಳೆಯುತ್ತೆ. ಅದನ್ನ ಮಾಡ್ತಾ ಇದೀವಿ. ಆಮೇಲೆ ಟ್ರೀ ಗಾರ್ಡ್ ರಿಮೂವಲ್ ಅಂತಾರೆ. ಅವ್ರು ಹೇಳಿದ್ರು ಒಂದು ಕಬ್ಬಣದ್ದು ಏನೇ ಇದ್ರು ತೆಗೆಯೋದಂತ ಹೇಳಿ. ಇವತ್ತಿನವರೆಗೂ ಒಂದು ಮರಕ್ಕೆ ಮಳೆ ಹೊಡೆಯಕ್ಕೂ ಬಿಟ್ಟಿಲ್ಲ ಕೆಲವು ಕಡೆ ನಾವು ಹೋದಾಗ. ಜೊತೆಗೆ ಆ ಟ್ರೀ ಗಾರ್ಡ್ನೇ ವಾಪಸ್ ಮರನ್ ತಿಂತಾ ಇರುತ್ತೆ, ಅದನ್ನ ಕೂಡ ರಿಮೂವ್ ಮಾಡಿದೀವಿ. ಅದನ್ನ ಸ್ವಲ್ಪ ನಿಮ್ ಇದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಸ್ಕ್ರೀನಲ್ಲಿ, ಇಲ್ಲಾಂದ್ರೆ ಗೊತ್ತಾಗಲ್ಲ ಅಂದ್ರೆ. ಅದೇ ಕಾರಲ್ಲಿ ಇಟ್ಕೊಳ್ಳೋದಿದೆ, ಕಾರು ಕೂಡ ಇಲ್ಲೇ ಇದೆ, ಬೇಕಾದ್ರೆ ಹೊರಗಡೆ ಇದೆ, ಅವೆಲ್ಲ ಕಂಟೆಂಟ್ ಇರ್ತವೆ. ತಾವು ಕೂಡ ಹೌದು ಸರ್, ಸ್ಪೆಷಲ್ ಪರ್ಮಿಷನ್ ಇದೆ ಸರ್, BBMP ಕಮಿಷನರ್ ಇಂದ ಹಿಡಿದು ಪೊಲೀಸರು. ಯಾಕಂದ್ರೆ ಫಸ್ಟಿಗೆ ನನ್ಗೆ ಮರ ಕೊರಿಲಿಕ್ಕೆ ಹೋದಾಗ ಅದನ್ನೇ ಹೇಳಿದ್ದು, ಪರಪ್ಪನಗರ ಕಳಿಸ್ಬಿಡ್ತಾರೆ ನಿನ್ನ, ಇದು BBMP ಪ್ರಾಪರ್ಟಿ ಅಂತೇಳಿ. ಸರ್, ಅದು BBMP ಪ್ರಾಪರ್ಟಿ ಆಗಿರ್ಬೋದು. ನ್ಯಾಷನಲ್ NGT ಕಳಿಸಿದ್ವಿ ಅಂದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ, ಇವ್ರು ಮಾಡ್ತಾ ಇರೋದು ಅದು ಗಿಡ ತಿಂತಾ ಇರುತ್ತಲ್ಲ ವಾಪಸ್ ಟ್ರೀ ಗಾರ್ಡ್, ಅದು ಎಷ್ಟು ಅಫೆನ್ಸ್ ಅಂತಂದ್ರೆ ಫೋಕ್ಸೋಕಿನ ನೆಕ್ಸ್ಟ್ ವರ್ಷನಲ್ಲಿ ಅದು ಅಫೆನ್ಸ್ ಇದೆ ಆಕ್ಚುಲಿ ಹೇಳ್ಬೇಕಂತಂದ್ರೆ. ಹಾಗಾಗಿ ನಾವು ಸ್ಪೆಷಲ್ ಪರ್ಮಿಷನ್ ಕೂಡ ತಗೊಂಡು ಇವತ್ತು ಇಲ್ಲಿವರೆಗೂ ಟ್ರೀ ಗಾರ್ಡ್ಗಳು ತೆಗಿತಾ ಇದೀವಿ. ಈಗ ನಡೀತಾ ಇದೆ. ಆಮೇಲೆ ನಂದು ಇನ್ನೊಂದು ರಿಕ್ವೆಸ್ಟ್, ಅಧ್ಯಕ್ಷರಿಗೆ ಒಂದು ಮನವಿ ಕೊಡ್ಬೇಕಂತ ಮಾಡಿದ್ದೆ. ಈಗ ಇದರಲ್ಲಿ ಸ್ಪೀಚಲ್ಲಿ ಕೊಟ್ಬಿಡ್ತೀನಿ. ಯಾರೊಂದು ಪಿಕ್ಚರ್ ತೆಗಿತಾರೋ, ರಿಲೀಸ್ ಮಾಡ್ತಾರೋ, ಅವ್ರೊಂದು 10 ಗಿಡ, ಜಾಸ್ತಿ ಬೇಡ, ಬರೀ 10 ಗಿಡ ಹಾಕಿದ ಪಕ್ಷದಲ್ಲಿ ರಿಯಲಿ ಯು ಬಿಲೀವ್ ಇಟ್ ಆರ್ ನಾಟ್, ಎಷ್ಟೋ ಒಂದು ಡೆನ್ಸ್ ಕಾರ್ಡ್ ರೆಡಿ ಮಾಡ್ಬೋದು. ನಾನು ಇಲ್ಲಿವರೆಗೂ ಒಂದು 10 ಡೆನ್ಸ್ ಕಾರ್ಡ್ಗಳನ್ನು ರೆಡಿ ಮಾಡಿದ್ದೀನಿ, ನಾಡಿನಲ್ಲಿ ಕಾಡು ಅಂತ ಹೇಳಿ. ನೀವು ಅದನ್ನ ನೀವು ಅಲ್ಲಿ ಒಳಗೆ ಬಂದ್ರೆ ನಂಬಕ್ಕೂ ಆಗಲ್ಲ ಸರ್. ನೀವು ಹಾರ್ಟ್ ಆಫ್ ದ ಸಿಟಿಲಿ ಇಂಥ ಕಾರ್ಡ್ ರೆಡಿ ಮಾಡ್ಬೋದಾ ಅಂತ ನೋಡ್ತೀರಾ, ಅಂತ ಒಂದು ಕಾರ್ಡ್ಗಳು ರೆಡಿ ಆಗಿದ್ದಾವೆ. ಸಾಹೇಬ್ರೇಂದ್ರ ಪರ್ಮಿಷನ್ ಕೊಟ್ಟಲ್ಲಿ ನಾಳೆನ ಸಬ್ಮಿಷನ್ ಇದೆ ಅವರಿಗೆ. 10 ಗಿಡ ಒಂದು ಮೂವಿಯಿಂದ ಅಷ್ಟೇ. ಥ್ಯಾಂಕ್ ಯು. ಸೊ ಅಲೆಮಾರಿ ಈ ಬದುಕು ಸಿನಿಮಾ ಮುಂದಿನ ತಿಂಗಳು ರಿಲೀಸ್ ಆಗ್ತಾ ಇದೆ. ಎಲ್ಲರ ಒಂದು ಶುಭ ಹಾರೈಕೆ ನಮ್ಮ ಜೊತೆಗಿರ್ಲಿ. ಯಾರೆಲ್ಲ ನೋಡ್ಲಿಕ್ಕಾಗಿಲ್ಲ ಈ ಒಂದು ವಿದ್ಯುಕ್ತ ಚಾಲನೆಯ ನಂತರ, ಖಂಡಿತವಾಗ್ಲೂ ಮತ್ತೆ ಟೀಸರ್, ಟ್ರೇಲರ್, ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತೀವಿ, ನೀವು ನಂತರ ನೋಡಬಹುದು. ಬಹಳ ಅಪಾರ ಸಂಖ್ಯೆಯಲ್ಲಿ ಬೆಂಬಲಿಸೋದಕ್ಕೆ ಬಂದಿದ್ದೀರಾ, ಊರಿಂದ ಬಂದಿರಬಹುದು. ಎಲ್ರಿಗೂ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಸುಮಾರು ಒಂದು 10 ವರ್ಷಗಳ ಹಿಂದೆ ಒಂದ್ ಮಾತು ಹೇಳ್ತಿದ್ರು, ಫಾರಿನ್ ಅಲ್ಲೆಲ್ಲ ಮಕ್ಳೆಲ್ಲ ಡ್ರಗ್ಸ್ ತಗೊಳ್ತಾ ಇದಾರಂತೆ ಅಂತ. ಈಗ ಕೊರಿಯರ್ ಅಲ್ಲೆಲ್ಲ ಮನೆಗ್ ಬಂದು ತಲುಪ್ತಾ ಇದೆ, ಆ ರೀತಿ ಆಗ್ತಾ ಇದೆ. ಸುತ್ತಮುತ್ತಲಿನ ಯುವ ಪೀಳಿಗೆ ನೋಡ್ತಿದ್ರೆ ಒಂದು ಆಘಾತಕಾರಿ ಸಂಗತಿ ನಮ್ ಕಣ್ಮುಂದೆ ಬರ್ತಿದೆ. ಸೊ 20 ವರ್ಷದ ಹಿಂದೆನೆ